ಹಲೋ ವೀವರ್ಸ್, ವೆಲ್ಕಮ್ ಗಾಂಗಿ ಮೋಟೋ ಬ್ಲಾಗ್ ಚಾನಲಲ್ಲಿ ಮತ್ತೊಂದು ವೀಡಿಯೋಗೆ. ಸೊ ಈಗಿನ ವೀಡಿಯೋದು ಟೈಟಲ್ ತಮ್ಮನೇ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ. ಒಂದು ನಂಬರ್ ಪ್ಲೇಟ್ ಹಾಕ್ಸ್ಬೇಕು ಗಾಡಿಗೆ. ಈಗ ಶೋರೂಮಿಂದ ಕಾಲ್ ಮಾಡಿದರು, ನಂಬರ್ ಪ್ಲೇಟ್ ಬಂದಿದೆ ಅಂತ ಹೇಳಿ. ಸೊ ದಟ್ಸ್ ಎ ಗುಡ್ ಟೈಮ್. ಮತ್ತು ನಂಬರ್ ಕೇಳಿದೆ, ನಂಬರ್ ಏನೋ ಫ್ಯಾನ್ಸಿಯಾಗಿ ಬಂದಿದೆ ಸರ್ ಅಂತ ಅಂದಿದ್ದಾರೆ. ಸೊ ನೋಡೋಣ ಅದು ಯಾವ ಥರ, ಏನು ನಂಬರು ಏನು ಅಂತ. ನಾನು ವೆಹಿಕಲ್ ಇಸ್ಕೊಂಡಿದ್ದೆ ಎಲೆಕ್ಟ್ರಾನಿಕ್ ಸಿಟಿ ಶೋರೂಮಲ್ಲಿ, ಅಂಬಾ ಬಜಾಜು. ಸೊ ಶೋರೂಮ್ ಹತ್ರನೇ ಫಿಟ್ಟಿಂಗ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಈಗ ಶೋರೂಮ್ ಹತ್ರ ಹೋಗಬೇಕು. ಸೊ 377 450ಗೆ ಸರ್ವಿಸಿಗೆ ಬಿಡಿ ಅಂತ ಹೇಳ್ತಾ ಇದ್ದಾರೆ. 450 to 700 ಅಂದ್ಕೊತೀನಿ, ಅದಕ್ಕೆ ಸರ್ವಿಸಿಗೆ ಬಿಡಬೇಕು ಅಂತ ಹೇಳಿದ್ದಾರೆ. 700ಗೆ ಬಿಡೋಣ, ಯಾಕಂದರೆ ಈಸ್ಕೊಂಡು ಇನ್ನು 2 ವೀಕ್ಸ್ ಆಗಿದೆ. ಓಡಲಿ, ಇನ್ನು ಸ್ವಲ್ಪ ಓಡಲಿ, ಆಮೇಲೆ ಸರ್ವಿಸಿಗೆ ಬಿಡೋಣ ಅಂತ ಪ್ಲ್ಯಾನ್ ಇದೆ. ನೋಡಿ, ಅದನ್ನು ಸರ್ವಿಸ್ ವಿಡಿಯೋ ಅವ್ರೇನೋ ಅವಕಾಶ ಕೊಟ್ಟರೆ ಏನು ಸರ್ವಿಸ್ ಮಾಡ್ತಾರೆ ಹೆಂಗೆ ಅಂತ ಇನ್ಸೈಡ್ ಹೋಗಿ ಚೆಕ್ ಮಾಡೋದಕ್ಕಾದರೆ ಅದೊಂದು ಬ್ಲಾಗ್ ಮಾಡೋಣ, ಇನ್ಫಾರ್ಮೇಟಿವ್ ಆಗಿರುತ್ತೆ. ಸಿಗ್ನಲ್ ವೆಯ್ಟ್ ಮಾಡೋಣ. ನಾನು ಡೈರೆಕ್ಟಾಗಿ ನಿಮಗೆ ಶೋರೂಮ್ ಹತ್ರ ಸಿಗ್ತೀನಿ. ಶೋರೂಮೇ ಮಿಸ್ ಮಾಡ್ಕೊಂಡ್ಬಿಡ್ತಾಯಿದ್ದೆ. ಶೋರೂಮ್ ಇಲ್ಲಿದೆ, ನಾನು ಆ ಕಡೆ ಹೋಗ್ಬಿಡ್ತೈತೆ. ಶೋರೂಮ್ ಮುಂದೆನೇ ಹಾಕ್ಬಿಡೋಣ ಗಾಡಿ. ಇದೇ ಶೋರೂಮಲ್ಲಿ ನಾನು ಗಾಡಿ ಇಸ್ಕೊಂಡಿದ್ದು, ಡೆಲಿವರಿ ತೊಗೊಂಡಿದ್ದು ಬನ್ನಾಗಟ್ಟ ಹತ್ರ. ನಮ್ದೇನೋ ಈವೆಂಟ್ ಇದೆ ಅನ್ನೋ ಕಾರಣಕ್ಕೆ. ಸೊ ಬನ್ನಿ ಹೋಗಿ ಕೇಳಿಕೊಂಡು ಹಿಂಗೆ ನಂಬರ್ ಪ್ಲೇಟು ಹೆಂಗೆ ಇನ್ಸ್ಟಾಲ್ ಮಾಡ್ತೀರಾ, ಯಾವಾಗ, ಫಸ್ಟು ನಂಬರ್ ಏನು ಅಂತ ನೋಡೋಣ ಬನ್ನಿ. ಫುಲ್ ಕ್ಯೂರಿಯಾಸಿಟಿ ಇದೆ, ಯಾಕಂದರೆ ಮೆಸೇಜು ಏನು ಬರ್ತಿಲ್ಲ ಈಗ ನಂಬರ್ಗಳೆಲ್ಲ. ಸೇಮ್ ಇದೇ ಥರ ಬ್ಲ್ಯಾಕ್. ಎಲ್ಲಿ ಶೋರೂಮಲ್ಲಿ ನಿಲ್ಲಿಸಿದ್ರೆ ಓಡಿಸ್ಬಿಟ್ಟಿರ್ತಾರೋ ಅನ್ನೋ ಕಾರಣಕ್ಕೆ ನಾನು ಗೋಡೌನ್ಗೆ ಹೋಗಿ ಡೆಲಿವರಿ ತೊಗೋಬೇಕಂತ ಪ್ಲ್ಯಾನ್ ಮಾಡಿದೆ. ಒಂದು ನಂಬರ್ ಪ್ಲೇಟ್ಸ್ ಇಲ್ಲೇ ಇದೆ. ಓಕೆ, ನಮ್ದು ಇಲ್ಲೇ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಇರೋದು. ಸೊ ಬನ್ನಿ ಸರ್, ಇಲ್ಲಿ ಚೆಕ್ ಮಾಡಿ ಹೇಳ್ತೀವಿ ಎಷ್ಟು ಬರುತ್ತೆ ಅಂತ. 20 ಸ್ಕೀಮು ಬರುತ್ತೆ, ಕ್ಯಾಶಲ್ಲಿ ತಗೊಳ್ಳೋ ಥರನೇ ಇರುತ್ತೆ. ಅದು ಫೈನಾನ್ಸ್ ಅಂತ ಮೆನ್ಷನ್ ಮಾಡಲ್ಲ, 8.49 ಇರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ನಂಬರ್ ಬಂದು KA51JD 8099. ಸೊ JD ಜಾಕ್ ಡೇನಿಯಲ್ಸ್. ಓಕೆ, ಇದನ್ನು ಇನ್ಸ್ಟಾಲ್ ಮಾಡೋಣ. ಇದು ಆಲ್ರೆಡಿ ನನಗೆ ಬ್ರ್ಯಾಕೆಟ್ ಕೂಡ ಕೊಟ್ಟಿದ್ದಾರೆ. ಇದು ಫ್ರೇಮ್ ಬರುತ್ತಲ್ಲ ಪ್ಲಾಸ್ಟಿಕ್ದು, ಅದನ್ನು ಸೇರಿಸಿ ಹಾಕ್ಬಿಡೋಣ. ಅವ್ರು ಕೊಡಿ ಸರ್, ಫಿಟ್ ಆದಮೇಲೆ ನಾನು ಕರೀರಿ, ಫೋಟೋ ಗ್ರೂಪಿಗೆ ಕಳಿಸ್ತೀವಿ. ಓಕೆ, ಆಸಿ ಕಾರ್ಡ್ ಅವಾಗಲೇ ಬರುತ್ತೆ. ಸರಿ, ಫಿಟ್ ಆದಮೇಲೆ ನಾನು ಕರೀರಿ. ಅಲ್ಲೇ ಇದ್ದಾರೆ ಪ್ಲೇಟ್ಸು. ಓಕೆ ಸರ್, ನೋಡಿದ್ರಲ್ಲ, ನಂಬರ್ ಬಂದು KA51JD 8099. ಸೊ ಇಲ್ಲಿ ನಿಂತಿದೆ ಗಾಡಿ. ಇವಾಗ ಇವ್ರು ಯಾರೋ ಫಿಟ್ ಮಾಡಿಕೊಡ್ತಾರಂತೆ. ಏನೋ ಫಿಟ್ ಆದಮೇಲೆ ಅವ್ರು ಫೋಟೋ ತೆಗೆದ ಮೇಲೆ RC ಕಾರ್ಡ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟೆಲ್ಲ ಈ ಥರ ಇರಲಿಲ್ಲ ರೂಲು. ಓಕೆ, ಏನೋ ಮಾಡ್ತಿದ್ದಾರೆ, ಮಾಡಲಿ.
ನಂಬರ್ ಪ್ಲೇಟ್ ಅಡ್ಡಾಡ್ತಾ ಇದ್ರೆ ಸಾಕು. RC ಕಾರ್ಡ್ ಯಾವಾಗ ಬರ್ಬೋದು ಮೇಡಮ್? ಅದು ಇದು ಅಪ್ಲೋಡ್ ಮಾಡಿದ್ರೆ ಬರುತ್ತೆ ಬೇಗ. 51 ಅಲ್ವಾ, ಜಲ್ದಿ ಬರುತ್ತೆ. ಇವಾಗ 1 ತಿಂಗಳು 1.5 ತಿಂಗಳು ಒಳಗಡೆ ಬರುತ್ತೆ. ಓಕೆ. ಅದು ಡಿಸ್ಪ್ಯಾಚ್ ಮೆಸೇಜ್ ಬರುತ್ತೆ ಸರ್. ಅದು ಬಂದಮೇಲೆ ಏನು ಮಾಡಿ, ಯಾವ ಕಾಲ್ ಬಂದ್ರೂ ಪಿಕ್ ಮಾಡಿ. ಓಕೆ ಓಕೆ. ಮಾಡಿದ್ರೆ ಅವ್ನು ಹೇಳ್ತಾನೆ ನಿಯರೆಸ್ಟ್ ಲ್ಯಾಂಡ್ ಮಾರ್ಕಲ್ಲಿ ಇಲ್ಲಿದ್ದೀನಿ ಅಂತ ಹೇಳ್ತಾನೆ. ಅಲ್ವಾ ಕಲೆಕ್ಟ್ ಮಾಡ್ಕೋಬೋದು. ನೀವು ಇಲ್ಲ ಅಂದ್ರೇನು ನಿಮ್ಮ ಮನೆಯಲ್ಲಿ ಯಾರನ್ನ ನಿಮ್ಮ ಫ್ರೆಂಡ್ಸು ಯಾರೋ ಇದ್ರೆ ಇಲ್ಲ ಕಲೆಕ್ಟ್ ಅಂತೂ ಮಾಡಿಸ್ತೀನಿ, ಅದೇನು ಪ್ರಾಬ್ಲಮ್ ಇಲ್ಲ. ಓಕೆ. ಸೊ ಈಗ ನಂಬರ್ ಪ್ಲೇಟ್ ಇನ್ಸ್ಟಾಲ್ ಆಗಿದೆ, ಮತ್ತು ಅವರು ಫೋಟೋ ತಗೋಬೇಕು, ಅದು ಆಗಿತ್ತು. ಇದಾಗಿತ್ತು ವಿಡಿಯೋ ಗೈಸ್. ನಂಬರ್ ಪ್ಲೇಟ್ ನಂಬರ್ ನಾನು ನೋಡಿರಲಿಲ್ಲ, ಹೆಂಗೋ ನೋಡ್ದಂಗೆ ಆಯಿತು. ಹಾಕ್ಸಂಗು ಹಾಕಿದ್ದು ಆಯಿತು. ಸೊ ನಂಬರ್ ಏನಿಸ್ತು 8099. ಓಕೆ, ಸ್ಲಿಪ್ ಆಗಿಬಿಡ್ತಾಯಿದೆ. ಹಾಂ ಓಕೆ. ಇದೊಂದು ಅಲರ್ಟ್ ಯಾವಾಗಲೂ ಲೋ ಫ್ಯೂಯಲ್ ಸಾಯ್ತಾ ಇರುತ್ತೆ. ಪೆಟ್ರೋಲ್ ಇದೆ ನನಗೆ ಗೊತ್ತು, ಬಟ್ ಇದು ಗಾಡಿ ಗೊತ್ತಿಲ್ಲ. ಸರಿ, ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.